ಬೆಳೆದ ರೈತರ ಪಾಲಿಗೆ ಕಹಿಯಾಗ್ಬಿಟ್ಟಿವೆ ಕಾರ್ಖಾನೆಗಳು. ಕಬ್ಬು ಪೂರೈಸಿ 4 ತಿಂಗಳಾದರೂ ಬಿಲ್ ಪಾವತಿಸಿಲ್ಲ. ಬೆಳಗಾವಿಯಲ್ಲಿ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಬ್ಬು ಪೂರೈಸಿದ 14 ದಿನದಲ್ಲಿ ಸಂಪೂರ್ಣ ಬಿಲ್ ಪಾವತಿಸಬೇಕು ಅಲ್ವಾ? ಆದ್ರೆ ಸಕ್ಕರೆ ಕಾರ್ಖಾನೆಗಳು 3700 ರೂಪಾಯಿ ಬಿಲ್ ಬಾಕಿ ಉಳಿಸಿಕೊಂಡಿದೆ. 3700 ಬಿಲ್ ಬಾಕಿ ಉಳಿಸಿಕೊಂಡಿರೋದ್ರಲ್ಲಿ 1 ವಾರ ಸಮಯ ತೆಗೆದುಕೊಂಡಿತ್ತು ಕಾರ್ಖಾನೆಗಳು. ಆದ್ರೆ ಆ 1 ವಾರನೂ ಮುಗಿದು ಹೋಗಿದೆ. ಈಗಾಗಲೇ ಬಹಳಷ್ಟು ತಿಂಗಳುಗಳೇ ಕಳೆದೋಗ್ತಾ ಇದೆ. ಈಗಲೂ ಕೂಡ ಪಾಪ ರೈತರಿಗೆ ಅವ್ರ ದುಡ್ಡನ್ನ ಅವ್ರು ಕೊಟ್ಬಿಡ್ಬೇಕು ಅನ್ನುವಂಥ ಸಾಮಾನ್ಯ ಪರಿಜ್ಞಾನವೂ ಇಲ್ಲ. ಹಾಗಾದ್ರೆ ನಷ್ಟದಲ್ಲಿದ್ದಾರಾ? ಅದೂ ಇಲ್ಲ. ರೈತರಿಗೆ ಒಟ್ಟಾರೆ ಹಣ ಪಾವತಿಸಿಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಾಲ ಸೋಲ ಮಾಡಿ ಈ ನೀರಿರುತ್ತೋ ಇರಲ್ವೋ ಮತ್ತೊಂದು ಎಲ್ಲಾ ಕಷ್ಟಪಟ್ಟು ಕಬ್ಬನ್ನ ಬೆಳೆದಿರ್ತಾರೆ ರೈತರು. ಆದ್ರೆ ಪ್ರತಿ ವರ್ಷ ಸಕ್ಕರೆ ಕಾರ್ಖಾನೆಗಳು ಸಕಾಲಕ್ಕೆ ಆನ್ ಟೈಮ್ಗೆ ಬಿಲ್ಲನ್ನ ಪಾವತಿಸೋದೇ ಇಲ್ಲ. ಬಿಲ್ ಪಾವತಿಸದಿದ್ರೆ ಮತ್ತೆ ಹೋರಾಟ ಅನಿವಾರ್ಯ ಅಂತ ರೈತರು ಪ್ರತಿಭಟನೆ ಮಾಡಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಜನಪ್ರತಿನಿಧಿಗಳು ರೈತರ ಬಗ್ಗೆ ನಿಷ್ಕಾಳಜಿ ತೋರಿಸುವುದಕ್ಕೆ ಇರ್ಬೋದು. ಈಗ ಸುಮಾರು ಕಬ್ಬಿನ ಬಾಕಿ ಇನ್ನೂ 4 ತಿಂಗಳಾದರೂ ಕೂಡ 3700 ಕೋಟಿಯಷ್ಟು ರೈತರಿಗೆ ಕೊಡಬೇಕಾದಂಥ ಬಾಕಿ ಉಳಿದಿದೆ. ತಾವು ಸುಮಾರು ಸರಿ ಎಲ್ಲ ಫ್ಯಾಕ್ಟ್ರಿಗಳಿಗೂ ಕೂಡ ಹೋದರೂ ಕೂಡ ಇವತ್ತು ಇನ್ನೂ ಮಟ್ಟ ರೈತರಿಗೆ ಬಿಲ್ ಕೊಡುವಂಥ ವ್ಯವಸ್ಥೆ ಇಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತು ಕಬ್ಬು ತುಳಿಯಾಕ ಖರ್ಚು ಎಷ್ಟು ಬರ್ತೈತಿ, ಹಾಕಕ್ಕೆ ಎಷ್ಟು ಬರ್ತೈತಿ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕಂದ್ರೆ ಸುಮಾರು ಈಗ ಕಬ್ಬು ಇದ್ದಂಥದ್ದು 40% ಇದ್ದರೆ ಇವತ್ತು ಈ ವರ್ಷ ಮತ್ತೆ 20% ಹೆಚ್ಚಾಗೈತೆ ಸರ್. ಸಾಕಷ್ಟು ಖರ್ಚು. ಒಂದು ಕಬ್ಬು 1 ಎಕರೆ ತುಳಿಯಾಕೆ 7 ರಿಂದ 8 ಸಾವಿರ, ಗೊಬ್ಬರ, ಅನೇಕ ಖರ್ಚುಗಳಿಗೆ ಮಳೆ ಆಗ್ತಾ ಇದೆ, ಗೊಬ್ಬರ ಹಾಕಬೇಕು, ಮಕ್ಕಳ ಮದುವೆಗಳಿದ್ದಾವೆ, ಎಜುಕೇಷನ್ ಪರ್ಪಸ್ ಸಾಕಷ್ಟು ತೊಂದರೆಯನ್ನು ಇವತ್ತು ರೈತರು ಅನುಭವಿಸ್ತಾ ಇದ್ದಾರೆ. ಯಾವುದನ್ನು ಕೂಡ ಜಿಲ್ಲಾಡಳಿತ ಆಗಿರ್ಬೋದು, ನಮ್ಮ ಶುಗರ್ ಕೇನ್ ಕಮಿಷನರ್ ಆಗಿರ್ಬೋದು, ಸಕ್ಕರೆ ಸಚಿವರಾಗಿರ್ಬೋದು, ಯಾರು ಕೂಡ ವರ್ತಿ ಏನು ಕಿವಿ ಕೇಳದ ರೀತಿಯಲ್ಲಿ ಕೂತಿದ್ದಾರೆ. ಎಲ್ಲ ಸಕ್ಕರೆಯನ್ನು ಕೂಡ ಮಾರಿದ್ದಾರೆ ಸರ್ ಫ್ಯಾಕ್ಟ್ರಿಯವರು. ಸುಮಾರು ಫ್ಯಾಕ್ಟ್ರಿಗೆ ನಾವು ಅಡ್ಡಾಡಿ ಬಂದಿದ್ದೇವೆ. ಸಕ್ಕರೆ ಮಾರ್ಕೊಂಡು ಸಾಲ ಹರ್ಕೊತಾ ಇದ್ದಾರೆ ಹೊರತಾಗಿ ಕಬ್ಬಿನ ಬಿಲ್ಲನ್ನು ಹಾಕ್ತಾ ಇಲ್ಲ. ತಾವು ನೋಡ್ತಾ ಇರ್ಬೋದು. ಈಗ ಸುಮಾರು ಕಬ್ಬಿನ ಬಾಕಿ ಇನ್ನೂ 4 ತಿಂಗಳಾದರೂ ಕೂಡ 3700 ಕೋಟಿಯಷ್ಟು ರೈತರಿಗೆ ಕೊಡಬೇಕಾದಂತ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ. ಶ್ರೀಧರ್, ಇನ್ನು ಕಬ್ಬು ಬೆಳೆಗಾರರ ಹೋರಾಟ ಯಾವಾಗಲೂ ಇರಲೇಬೇಕಾ? ಯಾಕೆ ಮೊದಲೇ ಎಚ್ಚೆತ್ತುಕೊಂಡು ಅವ್ರಿಗಿರುವಂತಹ ಸಮಸ್ಯೆಗಳನ್ನ ಪರಿಹರಿಸೋದಿಲ್ಲ? ಜೊತೆಗೆ ಈ ಬಿಲ್ ಪಾವತಿಯನ್ನ ಇಷ್ಟೊಂದು ಬಾಕಿ ಉಳಿಸ್ಕೊಂಡಿರೋದು ಯಾಕೆ? ಅಮೃತ, ಏನು ರಾಜ್ಯದಲ್ಲಿರ್ತಕ್ಕಂಥ 70ಕ್ಕೂ ಅಧಿಕ ಸಕ್ಕರೆ ಕಾರ್ಖಾನೆಗಳಿಗೆ ಈಗಾಗಲೇ ರೈತರು ಕಳೆದ 4 ತಿಂಗಳಿಂದ ಕಬ್ಬನ್ನು ಪೂರೈಸ್ತಾ ಇದ್ದಾರೆ. ಹಾಗಾಗಿ ಕಬ್ಬು ಪೂರೈಸಿದಂತ ರೈತರಿಗೆ 14 ದಿನಗಳ ಒಳಗಾಗಿ ಸಂಪೂರ್ಣ ಬಿಲ್ ಅನ್ನ ಪಾವತಿ ಮಾಡಬೇಕಾದಂತಹ ಒಂದು ಜವಾಬ್ದಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಇರ್ತಕ್ಕಂಥದ್ದು. ಆದ್ರೆ 4 ತಿಂಗಳಾದ್ರೂ ಕೂಡ ಸಕ್ಕರೆ ಕಾರ್ಖಾನೆಗಳಿಂದ ಸರಿಯಾಗಿ ಬಿಲ್ ಅನ್ನ ಪಾವತಿಸಲು ಈಗಾಗಲೇ ರಾಜ್ಯಾದ್ಯಂತ ಏನಂದ್ರೆ 3700 ಕೋಟಿ ರೂಪಾಯಿ ಬಿಲ್ ಬಾಕಿ ಉಳಿದಿರ್ತಕ್ಕಂಥದ್ದು. ಹಾಗಾಗಿ ಪ್ರತಿ ಬಾರಿ ರೈತರು ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಒಂದು ಸಕ್ಕರೆ ಕಾರ್ಖಾನೆಗಳು ಏನಂದ್ರೆ ಬಿಲ್ ಪಾವತಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಏನಂದ್ರೆ 1 ಕಂತು 2 ಕಂತನ್ನು ಈಗಾಗಲೇ ಕೆಲ ಸಕ್ಕರೆ ಕಾರ್ಖಾನೆಗಳು ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಆದ್ರೆ ಪೂರ್ಣ ಪ್ರಮಾಣದ ಹಣವನ್ನು ಕೊಡುವಂತ ಕೆಲಸವನ್ನ ಆಗಿಲ್ಲ. ಹಾಗಾಗಿ ಬಾಕಿ ಇರ್ತಕ್ಕಂಥ ಏನು ಹಣ ಏನಿದೆ ಹಣವನ್ನ ತಕ್ಷಣವೇ ಒಂದು ಪಾವತಿಸುವಂತ ಕೆಲಸ ಮಾಡಬೇಕು. ಒಂದ್ ವೇಳೆ ಹಣ ಪಾವತಿ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಉಗ್ರ ಹೋರಾಟ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ರೈತರು ಕೊಟ್ಟಿರ್ತಕ್ಕಂಥದ್ದು. ಅಮೃತ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೀನ್ ಬಿಲ್ ಬೇಡಿಕೆ